ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗಡ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟು, ವಿರಾಟ್ ಕೊಹ್ಲಿ ಹಂಗೆ ಕಳೆದೋಗ್ಬಿಟ್ಟಿದ್ರು. ಆಫ್ಟರ್ RCB ಟ್ರೋಫಿ ಲಿಫ್ಟಿಂಗ್ ಕಳೆದೋಗ್ಬಿಟ್ಟಿದ್ರು. ಹಂಗೆ ಇವಾಗ ಕಾಣಿಸ್ಕೊಂಡವ್ರು ನೋಡ್ರಪ್ಪ, ಲಂಡನಲ್ಲಿ ತೆಗೆದಿರೋಂಥ ಪಿಕ್ಕನ ಹತ್ರ ಕಾಣಿಸ್ತೈತೆ ಇದು. ನೋಡಿ, ವಿರಾಟ್ ಕೊಹ್ಲಿ ಅವ್ರ ಗಡ್ಡ ನೋಡ್ತು ಅಂದರೆ ವಿರಾಟ್ ಕೊಹ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ರು. ಅವ್ರು ರಿಟೈರ್ ಆಗ್ತಾ ಇದ್ದಂಗೆ, ನಾವು ಯಾವಾಗ ರಿಟೈರ್ ಆಗಬೇಕು ಅಂತ ಅಂದರೆ, ನಾವು ರಿಟೈರ್ ಆಗಬೇಕು ಅಂತಂದರೆ ನಮ್ಮ ಗಡ್ಡ ಯಾವಾಗ ವೈಟಾಗಿ ಟರ್ನ್ ಆಗ್ತಾ ಇದೆಯೋ ಅವಾಗಲೇ ನಾವು ಅರ್ತ್ಕೊಂಡು ರಿಟೈರ್ ಆಗಿಬಿಡಬೇಕು, ಅದೇ ಒಳ್ಳೇದು ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿದ್ರು. ಅವ್ರು ಗಡ್ಡ ನೋಡಿದ್ರೆ ವೈಟ್ ಆಗೋಗ್ಬಿಟ್ಟೈತೆ ಗುರು, ಇಷ್ಟೊಂದು ವೈಟ್ ಆಗಿದೆ ಅಂತ ನಿಮಗೆ ಗೊತ್ತೇ ಆಗ್ತಿಲ್ಲ. ಅಂದರೆ ಅವರೇ ಹೇಳಿದ್ರು ನಾನು ಇದು ಮಾಡಿ ಡೈ ಹಾಕೊತಿದ್ದೆ ಅಂತ. ಬಟ್ ಡೈ ಹಾಕೊಂಡಿದ್ರೆ ಈ ಪಾರ್ಟಿ ವೈಟ್ ಆಗಿದೆಯಾ, ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಗ್ತಿದೆ ಈ ಒಂದು ಪಿಕ್ಚರ್ನ ನೋಡ್ಬಿಟ್ಟು. ಡೈ ಹಾಕಿ ವೈಟ್ ಆಗೈತೆ ಗುರು, ನೀವು ಗೊತ್ತಿಲ್ಲ. ಡೈ ಹಾಕಿದ್ರು ಒಂದೇ, ಬಿಟ್ರು ಒಂದೇ. ಕಿಂಗ್ ಯಾವತ್ತಿದ್ರು ಕಿಂಗೇನೆ ಅಲ್ಲಿ. ಆದ್ರೂ ನಮ್ಮ ವಿರಾಟ್ ಕೊಹ್ಲಿನ ಒಂಥರ ಹೆಂಗೆ ವಿರಾಟ್ ಕೊಹ್ಲಿ ಚಬ್ಬಿ ವಿರಾಟ್ ಕೊಹ್ಲಿನ ನೋಡ್ಕೊಂಡು ಬೆಳೆದಿರೋ ಅಂಥವ್ರು ನಾವೆಲ್ಲ. ಬಟ್ ಈ ಥರ ಬೆಳಿಗಡ್ದಲ್ಲಿ ನೋಡೋದಕ್ಕೆ ಒಂಥರ ಬೇಜಾರಾಗುತ್ತೆ. ಬಟ್ ಇರಲಿ, ಪರವಾಗಿಲ್ಲ, ರಿಯಾಲಿಟಿ ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನಿಮಗೂ ಆಗುತ್ತೆ, ನಮಗೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಅಪ್ಡೇಟ್ ಬಂತು KL ರಾಹುಲ್ ಬಗ್ಗೆ ಮಾತಾಡಿದ್ರೆ, ದಿನೇಶ್ ಕಾರ್ತಿಕ್ ನೆನ್ನೆ ಒಂದು ಸ್ಟೇಟ್ಮೆಂಟ್ ಆಗಿಡಿದ್ರು. ಟೆಕ್ನಿಕಲಿ ಸೌಂಡ್ ಅಂತ ಬಂದಾಗ KL ರಾಹುಲ್ ಥರ ಸೌಂಡು ಇಡೀ ಇಂಡಿಯಾ ಮತ್ತು ಇಂಗ್ಲೆಂಡ್ ಸ್ಕ್ವಾಡ್ನ ನೋಡ್ತು ಅಂದರೆ ಯಾವ ಪ್ಲೇಯರ್ನೂ ಕೂಡ ಸಿಗೋದಿಲ್ಲ ಅಂತ. ಸೊ ಅದೇ ರೀತಿ ಮೋಯಿನ್ ಅಲಿ ಕೂಡ, ಇಂಡಿಯಾದವ್ರು ಮಾತಾಡೋದು ಸಪ್ರೇಟು, ಇಂಗ್ಲೆಂಡ್ ಅವ್ರು ಮಾತಾಡಿದರೆ, ಮೋಯಿನ್ ಅಲಿ ಮಾತಾಡಿದ್ರೆ, ಪೀಪಲ್ ಡೋಂಟ್ ರಿಯಲೈಸ್ ಹೌ ಗುಡ್ KL ರಾಹುಲ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಇನ್ ದ ವರ್ಲ್ಡ್. ಅಂದರೆ ಟೆಕ್ನಿಕ್ ವೈಸ್ ಆಗಿರಲಿ, ಎಲ್ಲ ವೈಸ್ ಆಗಿರಲಿ, ಅವ್ರದ್ದು ಇರೋವಂಥ ಒಂದು ರೇಂಜ್ ಇದೆಯಲ್ಲ, ಅದು ಯಾರಿಗೂ ಕೂಡ ಇಲ್ಲ. ಅಂದರೆ ಅವ್ರು ಅಂದ್ಕೊಳ್ಳೋ ಪ್ರಕಾರ ಯಾರಿಗೂ ಕೂಡ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಅವ್ರು ಹೇಳೋ ಪ್ರಕಾರ ನೋಡ್ತಾರೆ ಒನ್ ಆಫ್ ದ ಟಾಪ್ ಪ್ಲೇಯರ್ ಇನ್ ದ ವರ್ಲ್ಡ್ ಅಂತ ಹೇಳ್ತು ಅಂತಂದರೆ ಟೆಕ್ನಿಕಲಿ ಸಿಕ್ಕಾಪಟ್ಟೆ ಸೌಂಡ್ ಇದ್ರೆ ಅಂತಲೇ ಇರ್ತಾರೆ. ಅಪ್ಡೇಟ್ ನಂಬರ್ 3, ಮೊಹಮ್ಮದ್ ಕೈಫ್ ಒಂದು ಸ್ಟೇಟ್ಮೆಂಟ್ ಹಾಕಿಕೊಂಡಿದ್ರೆ. ರೋಹಿತ್ ಶರ್ಮಾ ಗೊತ್ತಿಲ್ಲ ನಮಗೆ ಯಾವಾಗ ಅವರು ಸ್ಟೆಪ್ ಡೌನ್ ಆಗ್ತಾರೋ, ಕ್ಯಾಪ್ಟನ್ ಆಗಿ ಸ್ಟೆಪ್ ಡೌನ್ ಆಗ್ತಾರೋ, ಅಥವಾ ರಿಟೈರ್ಮೆಂಟ್ನೇ ಅಫಿಷಿಯಲಿ ಕೊಟ್ಬಿಡ್ತಾರೋ ODI ಫಾರ್ಮೇಟಿಂದ. ಸೊ ಅದಕ್ಕೋಸ್ಕರ ಶುಭ್ಮನ್ ಗಿಲ್ನ ನಾನಿಲ್ಲಿ ಇವಾಗ ನೇಮಕ ಮಾಡ್ತಾ ಇದ್ದೀನಿ. ನನ್ನ ಅನಿಸಿಕೆ ಏನಂದರೆ, ಶುಭ್ಮನ್ ಗಿಲ್ಲು ಇಲ್ಲಿಂದ ಆಚೆಗೆ ಕ್ಯಾಪ್ಟನ್ಸಿನ ನಿಭಾಯಿಸಬೇಕು. ರೋಹಿತ್ ಶರ್ಮಾ ಅವರು ನನ್ನ ಪ್ರಕಾರ ವರ್ಲ್ಡ್ ಕಪ್ಪಿಗೆ ಕ್ಯಾಪ್ಟನ್ಸಿನ ನಿಭಾಯಿಸುವಂಥದ್ದು ಸಿಕ್ಕಾಪಟ್ಟಿ ಡೌಟ್ಫುಲ್ಲು, ಆಗೋದಿಲ್ಲ ಅಂತಲೇ ಅನ್ನಿಸ್ತಾ ಇದೆ. ಅಟ್ ದ ಏಜ್ ಆಫ್ 40 ಇವ್ರು ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅಂತಂದರೆ ಅದು ಸ್ಟನ್ ಆಗುವಂಥ ವಿಚಾರ. ಅದು ಇಂಡಿಯನ್ ಟೀಮ್ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅಂತಂದರೆ ಗೊತ್ತಿಲ್ಲ, ಏನು ಬೇಕಾದ್ರೂ ಆಗ್ಬೋದು. ಬಟ್ ನನ್ನ ಅನಿಸಿಕೆ ಪ್ರಕಾರ ನಾನು ಶುಭ್ಮನ್ ಗಿಲ್ನ ವರ್ಲ್ಡ್ ಕಪ್ಪಿಗೆ ಕ್ಯಾಪ್ಟನ್ ಮಾಡ್ತೀನಿ ಅಂತ ಮೊಹಮ್ಮದ್ ಕೈಫ್ ಅವ್ರು ಹೇಳ್ತಾರೆ. ಅಪ್ಡೇಟ್ ನಂಬರ್ 4, ಟೀಮ್ ಇಂಡಿಯಾದ ಮಾಜಿ ಚೇರ್ಮನ್ ಆಫ್ ಸೆಲೆಕ್ಷನ್ ಕಮಿಟಿ, ಚೀಫ್ ಸೆಲೆಕ್ಟರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಮಗ. ಅವ್ರು ಹೇಳ್ತಾರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ, ಅವ್ರು ಪಕ್ಕಾ ಫಿಟ್ ಇದ್ದಾರೆ ಅಂತ. ಅಂದರೆ 2027 ವರ್ಲ್ಡ್ ಕಪ್ ಅಷ್ಟೊತ್ತಲ್ಲಿ ಸೆಲೆಕ್ಟರ್ಸ್ಗೆ ಅವ್ರು ಕನ್ವಿನ್ಸ್ ಮಾಡ್ತಾರೆ ಅಂತಂದರೆ ಒಬ್ಬಿಯಸ್ಲಿ ಅವ್ರು ಆಡ್ಬೋದು ಗುರು. 2027 ವರ್ಲ್ಡ್ ಕಪ್ನ ಯಾಕೆ ಆಡೋಕ್ಕಾಗಲ್ಲ ಅವರು ಅಂತ ಅವರೇ ಕ್ವೆಶನ್ ಮಾಡಿದ್ದಾರೆ. ಆಡಬೇಕು ವಿರಾಟ್ ಕೊಹ್ಲಿ ಅಟ್ ದ ಏಜ್ ಆಫ್ 39 ಪಕ್ಕಾ ಆಡಬೇಕು ಅಂತ ಹೇಳಿದ್ದಾರೆ. ನಾವೇನು ಅಂದ್ಕೊಂಡಿದ್ವಿ ಅಂತಂದರೆ, ವಿರಾಟ್ ಕೊಹ್ಲಿ ಅವರು 2027 ವರ್ಲ್ಡ್ ಕಪ್ ಅಲ್ಲ, ನಾವು ಒಂದು ಜಮಾನದಲ್ಲಿ ಹೆಂಗಿತ್ತು ಅಂತಂದರೆ ಇನ್ನೂ 2 ವರ್ಲ್ಡ್ ಕಪ್ ಆಡ್ಬೋದು ವಿರಾಟ್ ಕೊಹ್ಲಿ ಅಂತ ನಾವು ಆ ಥರ ಕನ್ಸ್ಕೊಂಡಿದ್ವಿ. ಅಟ್ ದ ಏಜ್ ಆಫ್ 44 ಆ ಥರ 43 44 ಆ ರೇಂಜ್ವರೆಗೂ ಆಡ್ಬೋದು. ಯಾಕಂದರೆ ಅವ್ರಿಗೆ ಅದು ಇದಿದೆ, ಅಂದರೆ ಸ್ಟ್ರೆಂತ್ ಇದೆ, ಫಿಟ್ನೆಸ್ ಇದೆ, ಎಲ್ಲ ಇದೆ ಅಂತ ನಾವು ಅಂದ್ಕೊಂಡಿದ್ವಿ. ಆ T20 ವರ್ಲ್ಡ್ ಕಪ್ನ ರಿಟೈರ್ಮೆಂಟ್ನ ನಂತರ ಸ್ವಲ್ಪ ಹೋಗಿದ್ವಿ. ಆಮೇಲೆ ಟೆಸ್ಟ್ ರಿಟೈರ್ಮೆಂಟ್ ನಂತರ ಇನ್ನಾಕೆ ಹೋಗ್ಬಿಟ್ಟಿದ್ದೀವಿ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸು. ಇವಾಗ ಒಂಥರ ಡ್ರೈ ಔಟ್ ಆಗೋಗ್ಬಿಟ್ಟಿದೆ. ಕ್ರಿಕೆಟೇ ಒಂಥರ ಸ್ವಲ್ಪ ಸ್ಟಂಡ್ ಆಗ್ಬಿಟ್ಟು ಕೆಳಗಡೆ ಬಿದ್ದಿದೆ. ಆ್ಯಕ್ಚುಲಿ ಹೆಂಗೆ ನೋಡ್ತು ಅಂದರೆ, ವಿರಾಟ್ ಕೊಹ್ಲಿ ಅವರು ಆ್ಯಕ್ಟಿವ್ ಆಗಿ ಆಡ್ತಾ ಇದ್ದಿದ್ಕೂ, ರೋಹಿತ್ ಶರ್ಮಾ ಅವ್ರು ಆ್ಯಕ್ಟಿವ್ ಆಗಿ ಆಡ್ತಾ ಇದ್ದಿದ್ಕೂ ಇವಾಗೂ ಕ್ರಿಕೆಟ್ ಅನ್ನೋಂಥದ್ದು ಸ್ವಲ್ಪ ಮಟ್ಟಿಗೆ ಕುಗ್ಗಿದೆ. ಯಾರು ಆಕ್ಸೆಪ್ಟ್ ಮಾಡ್ತಿರೋ ಬಿಡ್ತಿರೋ, ಇಟ್ಸ್ ದ ರಿಯಾಲಿಟಿ ಆ್ಯಂಡ್ ನೋಬಡಿ ಕ್ಯಾನ್ ಚೇಂಜ್ ಇಟ್ ಅಷ್ಟೇ. ಅಪ್ಡೇಟ್ ನಂಬರ್ 5, ಒಂದು ಟ್ವೀಟ್ನ ಮಾಡಿಬಿಟ್ಟಿದ್ರು ರಿಷಬ್ ಬೋಗ್ಲೆ ಅವರು. ಇಲ್ಲಿ ಜಸ್ಪ್ರೀತ್ ಬುಮ್ರಾನ ಟ್ರೋಲ್ ಮಾಡಲಾಗ್ತಿತ್ತು. ಯಾಕೆಂತಂದರೆ ಅವ್ರು ಆಡಿದಂಥ ಮ್ಯಾಚ್ನ ಸೋತಿದ್ದೀವಿ ನಾವು, ಅವ್ರು ಆಡಿಲ್ಲದೆ ಇರೋ ಮ್ಯಾಚ್ನ ಒಂದು ಮ್ಯಾಚ್ ಡ್ರಾ ಮಾಡ್ಕೊಂಡಿದ್ದೀವಿ, ಜೊತೆಗೆ 2 ಮ್ಯಾಚ್ನ ಗೆದ್ದಿದ್ದೀವಿ. ಏನು ಗುರು ಇದು ಹಿಂಗೆ, ಜಸ್ಪ್ರೀತ್ ಬುಮ್ರಾ ಇದ್ದರೆ ಸೋಲ್ತಾವ್ರಲ್ಲ ಅದು ಇದು ಅಂತೆಲ್ಲ. ಹೌದು, ಹಂಗೇನೆ ನೋಡೋದು. ಜಸ್ಪ್ರೀತ್ ಬುಮ್ರಾ ಇದು ಏನೋ ಮಾಡಲೇ ಇಲ್ಲ ಅಲ್ಲಿ ಸೀರೀಸಲ್ಲಿ ಅದು ಇದು ಅಂತೆಲ್ಲ. ಬಟ್ ಬುಮ್ರಾ ಏನೇನು ಮಾಡಿದ್ದಾರೆ ಎಲ್ಲ ಹಿಂದೆಗಡೆ ತೆಗೆದು ನೋಡ್ತು ಅಂತಂದರೆ, ಇವಾಗ ಒಂಥರ ಇದು ಹೆಂಗೆ ಯೋಚನೆ ಬರುತ್ತೆ ಅಂದರೆ, ಎಮೋಷ್ನಲಿ ಯೋಚನೆ ಮಾಡೋರೊಬ್ಬರು, ಪ್ರಾಕ್ಟಿಕಲಿ ಯೋಚನೆ ಮಾಡೋರೊಬ್ಬರು, ಆ ಥರ ಬರುತ್ತೆ. ಎಮೋಷ್ನಲಿ ಹೆಂಗೆ ಅಂದರೆ, ಬುಮ್ರಾ ಏನೇನು ಮಾಡಿದರೆ ಈ ಹಿಂದೆ ಅದನ್ನೆಲ್ಲ ಕಲೆ ಹಾಕೋವಂಥವ್ರು. T20 ವರ್ಲ್ಡ್ ಕಪ್ಪಲ್ಲಿ ಅವನ ಅಜ್ಜಿ ಹೆಂಗೆ 30 ಬಾಲಿ 30 ಬೇಕಿದೆ ಎಂತೆಂಥ ಸ್ಪೆಲ್ಲ T20 ವರ್ಲ್ಡ್ ಕಪ್ ಬರೋಂಗೆ ಮಾಡಿದ್ರು ನಮಗೆ, ಅದೆಲ್ಲ ಮರ್ತೋಗ್ಬಿಡ್ತಾರೆ. ಯಾವುದೋ ಕಿತ್ತೋಗಿರೋ ಸೀರೀಸ್ಗೆ ಹಿಂಗೆಲ್ಲ ಕಿರ್ಚಾಡ್ತಾ ಇದ್ದಾರೆ. ಏನು ಬುಮ್ರಾ ಏನು ಮಾಡೇ ಇಲ್ವ ಇಂಡಿಯಾಗೆ? ಎಷ್ಟು ಮಾಡಿದ್ದಾರೆ ಬುಮ್ರಾ ಇಂಡಿಯಾಗೆ? ಹೌದು, ಆ ಥರ ಎಮೋಷ್ನಲಿ ಯೋಚನೆ ಮಾಡ್ತು ಅಂದರೆ ಪ್ರಾಕ್ಟಿಕಲಿ ಹೌದು ಮಾಡಿದ್ದಾರೆ. 1 ಮ್ಯಾಚ್ ಅಟ್ ಎ ಟೈಮು. ಇವಾಗ ಮಾಡಬಾರ್ದಾ, ಅವಾಗ ಮಾಡಿದ್ರಂತ ಇವಾಗ ಮಾಡಬಾರ್ದಾ ಅನ್ನೋ ಥರನೂ ಯೋಚನೆ ಮಾಡ್ತಾರೆ. ಸೊ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತೂ ಇದ್ದಿದ್ದೇನೆ. ಇದಿಷ್ಟು ಆಗಿತ್ತು ಮಗಳ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು, ಲೈಕ್ ಮಾಡಿ ಗಾಯ್ಸ್. ಬಾಯ್.